नाज़रीन आदाब, एवन टीवी में आप तमाम का खैर मकदम है। डिस्ट्रिक्ट भीम आर्मी प्रेसिडेंट प्रवीण कुमार और डीएसएस युवा घटक के प्रेसिडेंट नागराज नागलापुर ने प्रेस कॉन्फ्रेंस से खिताब के बाद मीडिया से गुफ्तगू करते हुए कहा कि यरमरस की सरहद में आने वाली अराजी सर्वे नंबर 114/15 3 एकड़ अराजी की मालिक सुगुणा बाई वाइफ ऑफ दत्तूराव है, लेकिन इस अराजी पर मिल्कियत का झूठा दावा करते हुए अंबोजी राव ने तहसील दफ्तर में नकली दस्तावेजात तैयार किए। यहाँ तक कि इन्होंने फर्जी वंशावली यानी फर्जी फैमिली ट्री भी बनाई और जाली डेथ सर्टिफिकेट भी बनाया। प्रवीण कुमार ने मुतालबा किया कि इस तरह फर्जी दस्तावेजात बनाकर अवाम को धोखा देने और दूसरों की जमीन हड़पने वाले अंबोजी राव के खिलाफ फौरन कानूनी कार्रवाई की जाए, उन्हें और उनकी फैमिली को गड़ी पार किया जाए। साथ ही साथ इस तरह नकली दस्तावेजात बनाने वाले ओहदेदारान के खिलाफ भी सख्त से सख्त कार्रवाई करते हुए उन्हें रायचूर से दीगर जगह रवाना किया जाए। मजीद तफसीलात आप प्रवीण कुमार के जुबानी मुलाहिजा कीजिए। जय भीम एल्रिಗೂ ಇವರ ಮುಖಾಂತರ ಸುದ್ದಿಗೋಷ್ಠಿ ಮೂಲ ಆತ್ಮೀಯ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳು। ಇಲ್ಲಿ ಇವತ್ತಿನ ವಿಷಯ ಏನಂದ್ರೆ ಭೂಮಿಯನ್ನು ಅತಿಕ್ರಮಣ ಮಾಡಿರುವುದು ಹಾಗೂ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಜನಗಳಿಗೆ ಮೋಸ ಮಾಡಿರುವುದು ಅಂಬಾಜಿರಾವ್ ರವರು ಹಾಗೂ ಅವರ ಕುಟುಂಬವನ್ನು ಗಡಿಪಾರು ಮಾಡಲು ಒತ್ತಾಯಿಸುವ ಬಗ್ಗೆ ವಿಷಯ। ಸುಗುಮಾ ಬಾಯಿ ಗಂಡ ದತ್ತುರಾವ್ ಅವರ ಜಮೀನು ಸರ್ವೆ ನಂಬರ್ 114/1 5 ಎಕರೆ 3 ಗುಂಟೆ ಇವ್ರ ಜಮೀನನ್ನು ಇವ್ರು ಒತ್ತುವರಿ ಮಾಡ್ಕೊಂಡಿರ್ತಾರೆ। ಯಾರು? ಅಂಬಾಜಿರಾವ್ ಅನ್ನೋರು। ಈ ಅಂಬಾಜಿರಾವ್ ಅನ್ನೋರು ಹೆಂಗಿದ್ದಾರೆ ಅಂದ್ರೆ ಎಸಿ ಕೋರ್ಟ್ ಅಲ್ಲಿ ಒಂದು ಇದು ನಡೀತದೆ, ಚರ್ಚೆ ನಡೀತದೆ। ಆ ಚರ್ಚೆಯಲ್ಲಿ ಇವರು ದೊಡ್ಡವರ ಹತ್ರ ವಿಚಾರ ಮಾಡಿ ಇವರು ಭೂ ಕಳ್ಳತನ ಇದು ತಪ್ಪಾಗಿದೆ, ಈ ದಾಖಲಾತಿಗಳು ಇದು ನಮ್ದಲ್ಲ ಅಂತೇಳಿ ವಿಚಾರ ಮಾಡಿ ಹೇಳ್ತಾರಂತೆ। ಹಂಗಾದ್ರೆ ಇಲ್ಲಿ ಇವ್ರು ಇಷ್ಟ ಬಂದಂಗೆ ಇಲ್ಲಿ ತಹಸೀಲ್ದಾರ್ ಆಫೀಸ್ ಆಗ್ಲಿ ಇದು CMC ಆಗ್ಲಿ ಏನ್ ಕೆಲಸ ಮಾಡಿದೆ, ಎಲ್ಲಾನು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ। ಮೊದಲನೇದಾಗಿ ಇಲ್ಲಿ ತಹಸೀಲ್ದಾರು, RI, VA, ಅವ್ರ ಯಾರು ಇಮಾಮ್ ಪಾಷಾ ಅಂತೇಳಿ ಇನ್ನೊಬ್ರು ತಹಸೀಲ್ ಆಫೀಸ್ ಅಲ್ಲಿ ಇವರೆಲ್ಲರೂ ವಂಶಾವಳಿಯನ್ನು ನಕಲು ಸೃಷ್ಟಿ ಮಾಡ್ತಾರೆ। ಪ್ಲಸ್ ನಕಲು ಸೃಷ್ಟಿ ಮಾಡಿ ಮತ್ತೆ ಇದು ಕಾರ್ಪೊರೇಷನ್ ಅಲ್ಲಿ ಏನ್ ಮಾಡ್ತಾರೆ, ಡೆತ್ ಸರ್ಟಿಫಿಕೇಟ್ ಅನ್ನು ನಕಲು ಪ್ರಮಾಣ ಪತ್ರಗಳು ಕ್ರಿಯೇಟ್ ಮಾಡಿ ಕೊಡ್ತಾರೆ। ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಈ ತಹಸೀಲ್ ಆಫೀಸಲ್ಲಿ ಆಗ್ಲಿ ಮತ್ತೆ ನಮ್ಮ ಇದ್ರಲ್ಲಿ ಮಹಾನಗರ ಪಾಲಿಕೆಯಲ್ಲಾಗ್ಲಿ ಅಂದ್ರೆ ಎಲ್ಲಾ 2 ನಂಬರ್ ದಂಧೆಗಳು ನಡೀತಾ ಇದಾವೆ। ಮೊದಲು ಇಂಥವ್ರನ್ನೆಲ್ಲ ಕಡಿವಾಣ ಹಾಕ್ಬೇಕು। ಇಂಥವ್ ಯಾರ್ಯಾರು ಈ ಭೂ ಮಾಫಿಯಾ ಮಾಡೋರ್ನ ಆಗ್ಲಿ ಇಲ್ಲಿ ನಕಲು ಪತ್ರಗಳನ್ನ ಕ್ರಿಯೇಟ್ ಮಾಡೋರ್ನ ಆಗ್ಲಿ ಮೊದಲು ರಾಯಚೂರಿಂದ ಗಡಿಪಾರ್ ಮಾಡ್ಬೇಕು, ಇಂಥವ್ರಿಗೆ ತಕ್ಕ ಕಾನೂನು ಕ್ರಮ ಆಗ್ಬೇಕು। ಇವರೆಲ್ಲರೂ ದೊಡ್ಡ ಹಗಲು ದರೋಡೆಕಾರರು। ಈ ಹೆಂಗಂದ್ರೆ ನಮ್ ರಾಯಚೂರಲ್ಲಿ ಪಾಪ ಎಷ್ಟೋ ಜನ ಬಡವರು, ಅವ್ರ ಆಸ್ತಿಗಳಿರ್ತವೆ, ಇವ್ರಿಗೆ ಗೊತ್ತಾಗ್ಲಾರ್ದಂಗ ಇವರು ಕಬ್ಜಾ ಮಾಡ್ಕೊಂತಾರೆ। ಅಂದ್ರೆ ಇವ್ರಿಗೆ ಎಷ್ಟರ ಮಟ್ಟಿಗಿನ ಎಷ್ಟು ಕೋಟಿ ಜನ ಇವ್ರು ಗಳಿಸಿರ್ಬೋದು, ಎಷ್ಟು ಕೋಟಿ ಗಳಿಸಿರ್ಬೋದು ಇವರು। ಅದೇ ನಮ್ದೊಂದು ಭೀಮ್ ಆರ್ಮಿ ಕಡೆಯಿಂದ ನಮ್ ಮನವಿ ಏನಂತಂದ್ರೆ ಇಂಥವ್ರನ್ನೆಲ್ಲ ಗಡಿಪಾರು ಮಾಡ್ಬೇಕು। ಯಾರು? ಅಂಬಾಜಿರಾವು ಮತ್ತು ಅವರ ತಂದೆ ಸೇರಿದಂತೆ ಹಿರಾಲಾಲು ಮತ್ತೆ ಅವರು ಪತ್ನಿ ಧರ್ಮಪತ್ನಿ ಅವರು ಸಹ ಹೆಸರುಗಳು ತಗೊಂಡು ಇವರು ಅಂಬಾಜಿರಾವ್ ಅವ್ರ ತಂದೆ ಬದುಕಿದ್ರು ಸಹ ಸತ್ತಾರ ಅಂತೇಳಿ ಡೆತ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿ ಇವ್ರ ಆಸ್ತಿಗಳನ್ನ ಕಬ್ಜಾದಲ್ಲಿ ಮಾಡ್ಕೊಂತಾರಂತಂದ್ರೆ ಕಾನೂನು ವ್ಯವಸ್ಥೆ ಎಷ್ಟ್ರ ಮಟ್ಟಿಗೆ ಹದಗೆಟ್ಟೋಗ್ಯದ, ಮತ್ತೆ ಈ ಅಧಿಕಾರಿಗಳು ಎಷ್ಟ್ರ ಮಟ್ಟಿಗೆ ಲಂಚಕೋರರಾಗಿದಾರ। ಮೊದಲು ಇಂಥ ಅಧಿಕಾರಿಗಳನ್ನ ರಾಯಚೂರಿಂದ ಮೊದಲು ಇಲ್ಲಿ ಕಿತ್ತೊಗಿಬೇಕಂತ ಹೇಳಿ ನಾವು ಕ್ಲಿಯರ್ ಆಗಿ ಮಾತಾಡ್ತೀವಿ ಈ ಸಮಯದಲ್ಲಿ। ಮುಖ್ಯವಾಗಿ ಈ ವಿಚಾರಗಳಲ್ಲಿ ಎಷ್ಟೋ ಜನ ನಮ್ಗೆ ಒಂದಲ್ಲ ಎರಡಲ್ಲ ಸುಮಾರು ಕಂಪ್ಲೇಂಟ್ಸ್ ನಮ್ಮ ಹತ್ರ ಬಂದಿದ್ದಾವೆ। ಮತ್ತೆ ಈ ಅಂಬಾಜಿರಾವ್ ಅನ್ನೋರು ಹಿಂದ್ಗಡೆ ಬಹಳ ದೊಡ್ಡ ಟೀಮೇ ಇದೆ। ಇವರು ಏನಾದ್ರು ಮಾಡಿದ್ರೆ ಗೂಂಡಾಗಿರಿ ಮಾಡ್ತಾರೆ, ದಾದಾಗಿರಿ ಮಾಡ್ತಾರೆ, ಇವೆಲ್ಲನೂ ಮಾಡ್ತಾರೆ। ಏನಾದ್ರು ನಾವ್ ಸಮಾಜದ ಕೇಳಕ್ ಬಂದ್ರೆ ಮತ್ತೆ ಇವರು ಸಮಾಜ ಸೇವಕರಂತೆ, ಸಮಾಜದ ಬಗ್ಗೆ ಒಳ್ಳೇದ್ ಮಾಡಿದಾರಂತೆ, ಒಳ್ಳೇದ್ ಮಾಡ್ಲಿ ನಾವು ಅದಕ್ಕೆ ಗೌರವಿಸ್ತೀವಿ। ಆದ್ರೆ ಹಿಂಗ ಈ ತರ ಕಳ್ಳತನ ಕೆಲಸ ಮಾಡಬಾರ್ದು ಅನ್ನೋದು ನಮ್ ಸಂಘಟನೆಯಿಂದ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ। ಇಲ್ಲಿಂದ ಇವೆಲ್ಲ ನಿಲ್ಬೇಕು। ಮತ್ತೆ ಯಾವ್ಯಾವ ನಮ್ಮ ಹತ್ರ ಇನ್ನೂ ಬಹಳಷ್ಟು ದಾಖಲಾತಿಗಳಿದಾವೆ, ಎಲ್ಲಾನು ಹೊರಗಡೆ ಇಡ್ತೀವಿ। ಯಾರ್ಯಾರು ಇದ್ರ ಹಿಂದ್ಗಡೆ ಕಳ್ಳ ದಾಖಲಾತಿಗಳು ಸೃಷ್ಟಿ ಮಾಡಿರ್ತಾರೆ, ನಕಲು ದಾಖಲಾತಿಗಳು ಸೃಷ್ಟಿ ಮಾಡಿರ್ತಾರೆ, ಪ್ಲಸ್ ನಕಲು ಮರಣದ ಪ್ರಮಾಣ ಪತ್ರ ಸೃಷ್ಟಿ ಮಾಡಿರ್ತಾರೆ, ಅವ್ರನ್ನೆಲ್ಲರನ್ನು ಹೊರಗಡೆ ತೆಗೆದು ಅವ್ರ ಮೇಲೆ ಎಂಕ್ವೈರಿ ನಡೆಸ್ತೀವಿ, ಅವ್ರ ಮೇಲೆ ಕೇಸ್ ದಾಖಲಿಸ್ತೀವಿ। ಅಲ್ಲಿವರೆಗೂ ನಾವು ಬಿಡೋದಿಲ್ಲ। ಅವ್ರನ್ನ ಎಲ್ಲಿವರೆಗೂ ಅವ್ರು ಏನೇನು ಮಾಡಿದ್ರೆ ಎಲ್ಲ ಪಿನ್ ಟು ಪಿನ್ ದಾಖಲಾತಿಗಳು ತೋರಿಸ್ತೀವಿ। ಇಲ್ಲಿ ನೋಡ್ರಿ, ಇದು ಪಾಣಿ। ಈ ಪಾಣಿಯಲ್ಲಿ ಅಂಬಾಜಿರಾವ್ ಹೆಸರು ಹೆಂಗ್ ಬಂತು? ಅವ್ರಿಗೇನ ಗಿಫ್ಟ್ ಕೊಟ್ಟಿದ್ರ, ಅವ್ರಿಗೇನಾದ್ರು ಇದು ಮಾಡಿದ್ರ? ಎಲ್ಲಾನು ಈಗ
ಸ್ವತಃ ಅಂಬಾಜಿರಾವ್ ಅವರೇ ಒಪ್ಕೊಂಡಿರ್ತಾರೆ ಏನಂತ, ಈ ಎಸಿ ಕೋರ್ಟ್ ಅಲ್ಲಿ ಏನಂತ ಒಪ್ಕೊಂಡಿರ್ತಾರೆ, RRT ಎಸಿ ಕೋರ್ಟ್ ಮುಖಾಂತರ RRT ಕೋರ್ಟ್ ನಲ್ಲಿ ಸುಧಾಕರ್ ಅವರಿಗೆ ಅಂಬಾಜಿರಾವ್ ತಂದೆ ಹೀರಾಲಾಲ್ ಇವರ ಮಾನ್ಯ ಎಸಿ ಕೋರ್ಟ್ ಮುಂದೆ ಸ್ವಯಂ ಇಚ್ಛೆಯಾಗಿ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಎಂದು ಕೋರ್ಟ್ ಮುಂದೆ ಕ್ಷಮೆಯನ್ನು ಕೇಳಿ ಜಮೀನು ನನ್ನದಲ್ಲ ಎಂದು ನ್ಯಾಯಾಲಯದಲ್ಲಿ ಮುಂದೆ ತಪ್ಪು ಒಪ್ಪಿಕೊಳ್ಳುತ್ತಾರೆ. ಅಂದ್ರೆ ತಪ್ಪು ಒಪ್ಕೊಂಡಿದ ತಕ್ಷಣನೇ ಬಿಟ್ಟು ಬಿಡ್ಬೇಕು. ಅದ್ರ ಹಿಂದ್ಗಡೆ ಏನ್ ಹಗರಣಗಳು ಮಾಡಿದಾರೆ, ಏನ್ ಸುಳ್ಳು ದಾಖಲಾತಿಗಳು ಮಾಡಿದಾರೆ, ಅದ್ರ ಮೇಲೆ ಏನ್ ಕ್ರಮ ತಗೋಬಾರ್ದ? ಅದೇ ನಮ್ಮ ಪ್ರಶ್ನೆ ಆಗಿರ್ತದ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು. ಅವ್ರು ಇನ್ನ ಹಲವಾರು ಪ್ರಕರಣಗಳು ಅವ್ರ ಮೇಲೆ ಇದಾವೆ, ರೌಡಿ ಶೀಟರ್ ಪ್ರಕರಣಗಳು ಇದಾವಂತ ನಮ್ಗೆ ತಿಳಿದು ಬಂದಿದೆ. ಬಟ್ ಅದನ್ನೆಲ್ಲ ಪರಿಗಣಿಸಿ ಇವಾಗ ನಾವು ಭೀಮ್ ಆರ್ಮಿ ಕಡೆಯಿಂದ ಒಂದು ಓಪನ್ ಆಗಿ ನಾವು ಅವ್ರಿಗೆ ಹೇಳ್ತಾ ಇದೀವಿ, ಇಲ್ಲಿಗೆ ಅವೆಲ್ಲ ನಿಲ್ಬೇಕು, ಮತ್ತೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಗಡಿಪಾರು ಮಾಡ್ಬೇಕಂತೇಳಿ ನಮ್ಮ ಭೀಮ್ ಆರ್ಮಿ ಸಂಘಟನೆಯಿಂದ ಒತ್ತಾಯಿಸ್ತೀವಿ. ನನ್ನ ಹೆಸರು ಪ್ರವೀಣ್ ಕುಮಾರ್, ಭೀಮ್ ಆರ್ಮಿ ರಾಯಚೂರು ಜಿಲ್ಲಾಧ್ಯಕ್ಷರು. और एक बात मैं हिंदी में आपको क्लियरली बोल देता हूँ, ये लैंड माफिया में कोई भी शामिल है ना, उन सभी उनका टीम को भी सभी कानून में लेना, उनको क्या करना, उनका ಶಿಕ್ಷೆ ಏನಾಗ್ಬೇಕು ಅದು ಅವ್ರಿಗೆ ಆಗ್ಲೇಬೇಕು. ಅದು ಯಾರ್ಯಾರ ಟೀಮ್ ಇದಾರ, ಅದ್ರ ಹಿಂದ್ಗಡೆ ಯಾರ್ಯಾರು ಇದಾರ, ಇದನ್ನೆಲ್ಲ ತನಿಖೆ ಮಾಡ್ಬೇಕು. ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು. ಅವ್ರನ್ನ ಅರೆಸ್ಟ್ ಮಾಡಿಸಿ ಮತ್ತೆ ಇದ್ರಲ್ಲಿ ಇನ್ನ ಮುಖ್ಯವಾಗಿ ದಾದಾಗಿರಿ ಗೂಂಡಾಗಿರಿ ಮಾಡೋರ್ನ ಗಡಿಪಾರು ಮಾಡ್ಬೇಕಂತೇಳಿ ಒತ್ತಾಯಿಸ್ತಾ, ಜೈ ಭೀಮ್ ಆರ್ಮಿ.